ಒಬ್ಬ ವ್ಯಕ್ತಿ ಇದ್ದ. ಅವನು ಇನ್ನೊಬ್ಬರನ್ನು ಟೀಕಿಸುತ್ತಾ ದ್ವೇಷ ಮಾಡುತ್ತಾ ಇರದಿದ್ದರೆ ಅವನಿಗೆ ತಿಂದ ಅನ್ನ ಜೀರ್ಣವಾಗುತ್ತಿರಲಿಲ್ಲ. ಇದೇ ಅವನ ಕೆಲಸವಾಗಿತ್ತು. ಒಂದು ಸಲ ಊರಲ್ಲಿ ಯಾವುದೋ ಒಂದು ಕಳ್ಳತನವಾದಾಗ ತಾನೇ ಸ್ವತಃ ನೋಡಿದನೆಂಬಂತೆ ತನ್ನ ಪಕ್ಕದ ಮನೆಯ ಯುವಕನೇ ಕಳ್ಳನೆಂದು ಸುಳ್ಳು ಸುದ್ದಿ ಹಬ್ಬಿಸಿದ. ಆಗ ಪೊಲೀಸರು ಆ ಯುವಕನನ್ನು ಬಂಧಿಸಿದರು ಮತ್ತು ವಿಚಾರಣೆಗೊಳಪಡಿಸಿದರು. ವಿಚಾರಣೆ ಎಲ್ಲ ಮುಗಿದ ಮೇಲೆ ನಿಜವಾದ ಅಪರಾಧಿ ಸಿಕ್ಕ. ಆಗ ಈ ಯುವಕನನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಿದರು. ಈ ಬಿಡುಗಡೆಯಾದ ಯುವಕ ತನ್ನ ಮೇಲೆ ಆಪಾದನೆಯನ್ನು ಹೊರಿಸಿದಂಥ ತನ್ನ ಮನೆಯ ಪಕ್ಕದ ವ್ಯಕ್ತಿಯ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾನೆ. ಆಗ ನ್ಯಾಯಾಧೀಶರು ಈ ವ್ಯಕ್ತಿಯನ್ನು ಕಟ್ಕಟೆಯಲ್ಲಿ ವಿಚಾರಣೆ ಮಾಡುವಾಗ ಈ ವ್ಯಕ್ತಿ ಹೇಳ್ತಾನೆ, ನಾನು ಇದ್ದರೂ ಇರಬಹುದು ಎಂದು ಹೇಳಿದೆ, ಆದರೆ ಈಗೇನಾಯಿತು, ಈಗ ಬಿಡುಗಡೆ ಆಯ್ದನಲ್ಲವಾ ಎಂದು ತಿಳಿಸಿದ. ಆಗ ನ್ಯಾಯಾಧೀಶರು ಒಂದು ಪೇಪರ್ನಲ್ಲಿ ಕಳ್ಳ ಎಂದು ಬರೆದು ಚೂರು ಮಾಡಿ ನೀನು ಹೋಗುವ ದಾರಿ ಕೂಟ ಹರಿದು ಹಾಕಿಕೊಳ್ಳುತ್ತಾ ಚೂರನ್ನು ಉದುರಿಸಿಕೊಳ್ಳುತ್ತಾ ಹೋಗು ಎಂದು ಹೇಳಿದರು. ನೀನು ನಾಳೆ ಬಂದು ತೀರ್ಮಾನ ಕೇಳಲು ತಿಳಿಸಿದರು. ಆಗ ಆ ಮನೆಯ ಪಕ್ಕದ ವ್ಯಕ್ತಿಯು ಮಾರನೇ ದಿನ ಕೋರ್ಟಿಗೆ ಹೋದಾಗ ನ್ಯಾಯಾಧೀಶರು ಕೇಳ್ತಾರೆ, ಎಲ್ಲಿ ನಿನ್ನೆ ಹರಿದು ಹಾಕಿದ ಪೇಪರ್ ಚೂರುಗಳನ್ನು ಆರಿಸಿಕೊಂಡು ಬಾ ಎಂದು ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅದೇಗೆ ಸಾಧ್ಯ, ನಿನ್ನೆ ಹರಿದು ಹಾಕಿದ ಚೂರುಗಳು ಗಾಳಿಗೆಲ್ಲ ಹಾರಿ ಹೋಗಿರುತ್ತವೆ, ಅದು ಹೇಗೆ ತರಲು ಸಾಧ್ಯ ಎಂದು ಹೇಳ್ತಾನೆ. ಹಾಗೆಯೇ ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಅದನ್ನೆಲ್ಲ ಪ್ರಚಾರ ಮಾಡಿದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅಪಾಯವನ್ನುಂಟು ಮಾಡಬಹುದು ಹಾಗೂ ಅವನ ಗೌರವಕ್ಕೆ ಧಕ್ಕೆ ತರಬಹುದು. ಆದ್ದರಿಂದ ಏನಾದರೂ ವ್ಯಕ್ತಿಯ ಮೇಲೆ ಆಪಾದನೆ ಮಾಡುವಾಗ ವಿಚಾರಿಸಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಎಂದು ತಿಳಿಸುತ್ತಾರೆ. ಆಗ ಆ ವ್ಯಕ್ತಿಗೆ ಅರಿವಾಗುತ್ತೆ ತಾನು ಮಾಡಿದ್ದು ತಪ್ಪೆಂದು. ಆ ಯುವಕನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾನೆ ಮತ್ತು ಸ್ವಲ್ಪ ದಂಡವನ್ನು ಕೂಡ ಕಟ್ಟುತ್ತಾನೆ. ಆದರೆ ಹೋದ ಮಾನ ಮರಳಿ ಬರಲು ಸಾಧ್ಯವೇ?